ನೀವು ಬ್ಲಾಗಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ, ನಿಮ್ಮ ಒಂದು ಬ್ಲಾಗ್ ಇತ್ತಂದ್ರೆ ವರ್ಡ್‌ಪ್ರೆಸ್ ಅಲ್ಲಿ, ಅದು ಏನಂತಂದ್ರೆ ಬರೀ ನೀವು ಕಂಟೆಂಟ್ ಹಾಕ್ತಾ ಹೋಗ್ತಾ ಇದ್ರಿ ಅಂತಂದ್ರೆ ಅಷ್ಟೇ ಅಲ್ಲ. ಅದರದ್ದೇ ಆದಂತ ಕೆಲವೊಂದು ಏನಾಗತ್ತೆ ಅಂತಂದ್ರೆ ಅದರ ಸ್ಪೀಡ್ ಎಷ್ಟಿದೆ ಅದನ್ನೆಲ್ಲ ನೀವು ಚೆಕ್ ಮಾಡ್ಬೇಕಾಗತ್ತೆ. ಅಂತಂದ್ರೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಓಪನ್ ಆಗ್ತಾ ಇದೆ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ಏನಾಗತ್ತೆ ಅಂತಂದ್ರೆ ಇದರಿಂದ ಎಷ್ಟು ಸ್ಪೀಡ್ ಇರುತ್ತೆ ನೋಡಿ ನಿಮ್ಮ ಒಂದು ಬ್ಲಾಗ್, ಅಷ್ಟು ಟ್ರಾಫಿಕ್ ಅನ್ನೋದು ಇನ್ಕ್ರೀಸ್ ಆಗತ್ತೆ. ಅಷ್ಟು ನಿಮ್ಮ ಒಂದು ಆಡಿಯನ್ಸ್ ಏನಿರ್ತಾರೆ ಅವ್ರನ್ನ ನೀವು ಒಂದು ಅಂದ್ರೆ ಹೋಲ್ಡ್ ಮಾಡ್ಕೊಂಡು ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಇರಿಸ್ಕೊಳ್ಳೋ ತರ ಮಾಡ್ಬೋದು. ಯಾಕಂತಂದ್ರೆ ಸ್ಪೀಡ್ ಆಗಿ ಓಪನ್ ಆಯ್ತಂದ್ರೆ ಇಂಟ್ರೆಸ್ಟ್ ಬರುತ್ತೆ ನೋಡೋದಿಕ್ಕೆ ಅವ್ರಿಗೆ. ಇನ್ ಕೇಸ್ ಅವ್ರು ಕ್ಲಿಕ್ ಮಾಡಿ ಅದು ಬರೀ ಲೋಡಿಂಗ್ ಆಗ್ತಾ ಇತ್ತಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ. ಕ್ಲೋಸ್ ಮಾಡ್ಕೊಂಡು ಬೇರೆ ಅಂದ್ರೆ ಬೇರೆ ಒಂದು ಸೈಟ್‌ಗೆ ಹೋಗ್ಬಿಡ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ವರ್ಡ್‌ಪ್ರೆಸ್ ವೆಬ್‌ಸೈಟು ಸ್ಲೋ ಆಗಿ ಲೋಡ್ ಆಗ್ತಿತ್ತಂತಂದ್ರೆ ವಿಸಿಟರ್ಸು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಓಪನ್ ಆಗೋಕ್ಕೂ ಮುಂಚೆನೆ ಎಕ್ಸಿಟ್ ಆಗ್ಬಿಟ್ಟು ಬೇರೆದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಒಂದು ವರ್ಡ್‌ಪ್ರೆಸ್ ವೆಬ್‌ಸೈಟ್ ಅಥವಾ ಬ್ಲಾಗ್ ಸ್ಪೀಡ್ ಆಗಿ ಓಪನ್ ಆಗ್ಬೇಕು ಅಂತಂದ್ರೆ ಏನೇನೆಲ್ಲ ಒಂದು ಮಾಡ್ಬೇಕು ನಮ್ಮ ಒಂದು ಸೈಟ್ ಅಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್, ನಾನು ರಾಜು. ನೀವು ವರ್ಡ್‌ಪ್ರೆಸ್ ವೆಬ್‌ಸೈಟ್ ಅನ್ನ ರನ್ ಮಾಡ್ತಿದ್ರೆ ಅಥವಾ ಬ್ಲಾಗ್ ಅನ್ನ ರನ್ ಮಾಡ್ತಾ ಇದ್ರಿ ಅಂತಂದ್ರೆ ಸ್ಪೀಡ್ ಅಂದ್ರೆ ಎಸ್-ಸಿ-ಒ ಪ್ಲಸ್ ಟ್ರಾಫಿಕ್ ಪ್ಲಸ್ ಇನ್ಕಮ್. ಎಲ್ಲದಕ್ಕೂನು ಸೂಪರ್ ಇಂಪಾರ್ಟೆಂಟ್. ಮೊದಲಿಗೆ ಏನಂದ್ರೆ ನಮ್ಮ ವೆಬ್‌ಸೈಟ್ ಸ್ಪೀಡ್ ಆಗಿ ಇರ್ಬೇಕಂತಂದ್ರೆ ನಮ್ಮ ಹೋಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ದ್ಯಾವ್ದೋ ಚೀಪ್ ಹೋಸ್ಟಿಂಗ್ ಅನ್ನ ನಾವು ಪರ್ಚೇಸ್ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ಸಮ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಸೈಟ್ ಅಥವಾ ಬ್ಲಾಗ್ ಸ್ಲೋ ಆಗಿ ಓಪನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ರೆಕಮೆಂಡ್ ಮಾಡೋದೇನಂತಂದ್ರೆ ಹೋಸ್ಟಿಂಗರ್. ಹೋಸ್ಟಿಂಗರ್ ಅಲ್ಲಿ ನಿಮ್ಗೆ ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ಇರುತ್ತೆ. ಫ್ರೀ ಎಸ್-ಎಸ್-ಎಲ್ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ರೀತಿಯಾಗಿ ಫ್ರೀ ಡೊಮೇನ್ ಕೂಡ 1 ವರ್ಷದವರೆಗೂ ನಿಮಗೆ ಸಿಗುತ್ತೆ. ನೀವು ಬೇಕಂತಂದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬಹುದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಆ ಲಿಂಕ್ ಮುಖಾಂತರ ಬೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಇನ್ನ 10% ಡಿಸ್ಕೌಂಟ್ ಸಿಗುತ್ತೆ. ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ವೆಬ್‌ಸೈಟ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಬ್ಲಾಗಿಂಗ್ ಮಾಡೋದಕ್ಕೆ ಆಗಿರ್ಬೋದು, ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಕ್ಯಾಶ್ ಪ್ಲಗಿನ್ಸ್ ಅನ್ನ ಇನ್‌ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನೀವು. ಈ ಪ್ಲಗಿನ್ ಅಂತಂದ್ರೆ ಏನಂತಂದ್ರೆ ನಿಮ್ಮ ಒಂದು ವೆಬ್‌ಸೈಟ್ ಅನ್ನ ಬೂಸ್ಟ್ ಮಾಡುವಂತ ಪ್ಲಗಿನ್ಸ್‌ಗಳಂತಾನೆ ಹೇಳ್ಬೋದು. ಕೆಲವೊಂದು ಪ್ಲಗಿನ್ಸ್ ಬರುತ್ತೆ. ಬೆಸ್ಟ್ ಪ್ಲಗಿನ್ಸ್‌ಗಳು ಯಾವ್ದಂತಂದ್ರೆ ಡಬ್ಲ್ಯೂ-ಪಿ ರಾಕೆಟ್, ಡಬ್ಲ್ಯೂ-3 ಟೋಟಲ್ ಕ್ಯಾಚೆ, ಲೈಟ್ ಸ್ಪೀಡ್ ಕ್ಯಾಚೆ ಅಂತ. ಈ 3 ಪ್ಲಗಿನ್ಸ್‌ಗಳಲ್ಲಿ ನೀವು ಯಾವ್ದಾದ್ರು ಒಂದು ಪ್ಲಗಿನ್ ಅನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಮೇಜ್ ಸೈಜ್ ಅನ್ನ ರೆಡ್ಯೂಸ್ ಮಾಡ್ಬೇಕಾಗುತ್ತೆ. ಹೆವಿ ಇಮೇಜಸ್ ಈಸ್ ಈಕ್ವಲ್ ಟು ಸ್ಲೋ ಲೋಡ್ ಅಂತಾನೆ ಹೇಳ್ಬೋದು. ಇಮೇಜ್ ನೀವು ಅಪ್‌ಲೋಡ್ ಮಾಡೋದಕ್ಕೂ ಮುಂಚೆ ಈ ಒಂದು ಟಿಪ್ಸ್‌ಗಳನ್ನ ಫಾಲೋ ಮಾಡಿ. ಇಮೇಜಸ್ ಅನ್ನ ಕಂಪ್ರೆಸ್ ಮಾಡಿ, ಪ್ಲಗಿನ್ಸ್‌ಗಳನ್ನ ಯೂಸ್ ಮಾಡಿ. ಸ್ಮಶ್ ಅಥವಾ ಶಾರ್ಟ್ ಪಿಕ್ಸೆಲ್ ಅಂತ ಈ 2 ಪ್ಲಗಿನ್ ಅಲ್ಲಿ ಯಾವ್ದಾದ್ರು ಒಂದು ಪ್ಲಗಿನ್ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಇಮೇಜಸ್‌ಗಳನ್ನ ಅಪ್‌ಲೋಡ್ ಮಾಡಿದ್ರು ಈ 2ರಲ್ಲಿ ಯಾವುದೋ ಒಂದು ಪ್ಲಗಿನ್ ಏನ್ ಮಾಡುತ್ತೆ ಅಂತಂದ್ರೆ ನೀವು ಹಾಕಿರುವಂತಹ ಇಮೇಜ್‌ಗೆ ಅದನ್ನ ಕಂಪ್ರೆಸ್ ಮಾಡ್ಬಿಟ್ಟು ಆಹ್, ಒಂದು ಸ್ಪೀಡ್ ಆಗಿರೋ ತರ ಅದು ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅನ್‌ವಾಂಟೆಡ್ ಪ್ಲಗಿನ್ಸ್ ಅನ್ನ ರಿಮೂವ್ ಮಾಡಿ. ಯೂಸ್ ಮಾಡದೇ ಇರುವಂತ ಪ್ಲಗಿನ್ಸ್‌ಗಳು ನೀವು ಇನ್‌ಸ್ಟಾಲ್ ಮಾಡ್ಕೊಂಡು ಇಟ್ಟಿದ್ರಿ ಅಂತಂದ್ರೆ ನಿಮ್ಮ ಸೈಟ್ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಓನ್ಲಿ ರಿಕ್ವೈರ್ಡ್ ಇರುವಂತಹ ಪ್ಲಗಿನ್ಸ್‌ಗಳನ್ನ ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಮಿಕ್ಕಿರೋದೆಲ್ಲ ಅನ್‌ಇನ್‌ಸ್ಟಾಲ್ ಮಾಡಿ, ಡಿಲೀಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಥೀಮ್ ಅನ್ನೋದು ಲೈಟ್ ವೇಟ್ ಅಲ್ಲಿ ಇರ್ಲಿ. ಹೆವಿ ಥೀಮು ನಿಮಗೆ ಬ್ಯೂಟಿಫುಲ್ ಆಗಿ ಕಾಣಿಸಬಹುದು. ಬಟ್ ಏನಂತಂದ್ರೆ ನಿಮ್ಮ ಒಂದು ಸೈಟ್ ಸ್ಪೀಡ್ ಅನ್ನ 100% ಆಗಿ ಕಿಲ್ ಮಾಡುತ್ತೆ. ಲೈಟ್ ವೇಟ್ ಥೀಮ್ಸ್ ಅನ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಆಸ್ಟ್ರಾ ಆಗಿರ್ಬೋದು, ಜನರೇಟ್ ಪ್ರೆಸ್ ಆಗಿರ್ಬೋದು, ಈ ತರ ಥೀಮ್ಸ್ ಗಳನ್ನ ಯೂಸ್ ಮಾಡಿ. ಈ ಸಿಂಪಲ್ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ವೆಬ್‌ಸೈಟ್ ಸ್ಪೀಡ್ ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ವಿಡಿಯೋ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.